1 ಕೋಟಿ ಆಸ್ತಿ ಅಂತ ಲೆಕ್ಕ. ಯವ್ವ ಅಜ್ಜಿ ಸುಡು ಹತ್ತಾಕ್ಬಿಟ್ಟಿದ್ದೀನಿ. ಅವತ್ತು ಮೆಂಟ್ಲಾಗಿದ್ದೆ ನಾನು. ನಮ್ಮ ಮನೇಲೇ ಮಾಡಿರೋ ಪಿಜ್ಜಾನ ಟೇಸ್ಟ್ ಮಾಡೋಣ ಈಗ. ಬಂದ್ಮೇಲೆ ನಾವು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಹೊಲ್ತಾ ಇದೆ, ಕ್ರೈಯಿಂಗ್, ಕಣ್ಣಲ್ಲಿ ನೀರು ನೀರು. ನನ್ಗೇನಾರು ಬೇಡ್ಕೊಂಡೇನಜಿ ಒಳ್ಳೆದಾಗಿ ಕಣಪ್ಪ, ಕೆಲಸ ಮುಂದೆ ಬರ್ಲಿ. ದೇವರಾಜ್ ಅವರಂತೂ ಫುಲ್ ಸೈಕು ಶಾಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ನಾನು ನಮ್ಮ ಅಜ್ಜಿ ನಮ್ಮ ಆಂಟಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿದು ಏನಾದ್ರು ಬೇಡಿಕೆ ಐತೆ, ಅದನ್ನ ಕೇಳ್ಕೊಳಕ್ ಹೋಯ್ತಾ ಇದೆ. ಅದಕ್ಕೆ ಹೋಯ್ತಾ ಇದೆ. ನೀವು ನನ್ನ ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ತುಂಬಾ ಹೋಗ ಮನೆಗೆ. ನೀವು ನನ್ನ ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಏನ್ ಹೇಳಿದ್ದೆ, ಒಂದ್ ಕಷ್ಟ ಐತೆ, ತೀರಿದ್ರೆ ಸಾಕು, ಒಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ತೀರಿದೆ. ಅಂದ್ರೆ ನನ್ನ ಅಕೌಂಟು ಹಂಗಾಗ್ಬಿಟ್ಟಿತ್ತಲ್ಲ ಗೈಸ್, ಲಾಕ್ ಆಗ್ಬಿಟ್ಟಿತ್ತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೆ ನಮ್ಮಮ್ಮ ಎಷ್ಟು ಜಾಸ್ತಿ ದೇವ್ರಿಗೆ ಹರಕೆ ಹೊತ್ತವ್ರೆ. ಅದನ್ನ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಅವಾಗ ಹೇಳ್ತಾ ಇರ್ತೀನಿ. ಸದ್ಯಕ್ಕೆ ಇವಾಗ ಹರಕೆ ತೀರ್ಸಕ್ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಅಜ್ಜಿ ಜೊತೆ ಹೋಗುವ. ಹಾಯ್ ಅಣ್ಣಜಿ, ನಮಸ್ಕಾರ ಕರ್ನಾಟಕ ಜನತೆಗೆ ಅಂತ ಹೇಳು. ಹೇಳಜ್ಜಿ, ನಗ್ತಿಯಲ್ಲ ಅಜ್ಜಿ, ಹೇಳು ಇವಾಗ. ಹೋಗ್ಲಿ, ಹೇಳಕ್ ಬರ್ದಿಲ್ಲ ಆದ್ರೆ ಹಂಗೆ ಹೇಳು. ಕರ್ನಾಟಕ ಜನತೆಗೆ, ಕರ್ನಾಟಕ ಜನತೆಗೆ ಸಲ್ಯೂಟ್, ಸಲ್ಯೂಟ್, ಸಲ್ಯೂಟ್. ನೀನ್ ಹೇಳಾರು ಅಣ್ಣ, ವೆಲ್ಕಮ್ ಮಾಡು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್, ಮೈ ವ್ಲಾಗ್. ಸೂಪರ್ ಗೈಸ್. ಇಲ್ಲಿ ನೋಡ್ತಿದ್ದೀರಲ್ಲ, ಇದ್ರ ಫುಲ್ಲು ದೊಡ್ಡ ಕೆರೆ ಐತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದೆ. ಅಜ್ಜಿ ಎಷ್ಟು ಕೆರೆ ಐತಜ್ಜಿ? ಫುಲ್ ದೊಡ್ಡ ಒಂದು 50 ಎಕರೆ ಪ್ಲಾಟ್. 50 ಎಕರೆ ಕೆರೆ ಐತಾ? ಫುಲ್ ಇಲ್ಲೆಲ್ಲ ಗೈಸ್ ಇವಾಗೆಲ್ಲ ಮುಚ್ಚಿ ಎಲ್ಲ ಮನೆ ಎಲ್ಲ ಕನ್ಸ್ಟ್ರಕ್ಟ್ ಆಗ್ಬಿಟ್ಟವೆ. ಮೊದ್ಲು ಮಂಡ್ಯದಲ್ಲಿ ಮೊದಲೇ ಇದ್ದು ಕೆರೆ ಮುಚ್ಚಿದ. ಮಂಡ್ಯ ಕೆರೆನಾ? ಮಂಡ್ಯ ಕೆರೆ ಮುಚ್ಚೆ ಹೋಗೋದಲ್ಲ ಅಜ್ಜಿ ಈಗ. ಅಯ್ಯೋ ಅಕ್ಕ, ಏನು ಬೆಳಗಿನ ಶುಭೋದಯನು? ಬೆಳಗಿನ ಶುಭೋದಯನಕ್ಕ, ಬೆಳಗಿನ ಶುಭೋದಯ. ಗೈಸ್ ಇಲ್ಲಿ ಇವನ ಹೆಸರೇನಕ್ಕ? ಪ್ರಥಮ್. ಇವನ ಹೆಸರು ಪ್ರಥಮ್, ಅವನ ಹೆಸರು ಪ್ರತೀಕ್. ಪ್ರತೀಕ್ ಎಸೆ ಹಾಯ್. ಇವಾಗ ನಮ್ ಸವಿತಕ್ಕನು ದೇವ್ರಿಗೆ ಹೊರ ಕೇಳಕ್ ಹೋಯ್ತವ್ರೆ. ಇವಾಗ ನಮ್ಮ ಅಜ್ಜಿನೆಲ್ಲ ಕರ್ಕೊ ಹೋಯ್ತಾ ಇರೋದು ದೇವರಾಜ್ ಅವರು. ಇವ್ರು ನೀವು ಬೇಡ್ಕೊಳ್ಳಿ, ಅದೇನ್ ಕೇಳ್ಕತಿರೋ ಕೇಳ್ಕೊಳ್ಳಿ. ಹೌದಾ? ನಮ್ಮ ಮನೇಲೆಲ್ಲ ನೋಡಿ ಹಿಂಗೆ ಗಣೇಶ್ ನಂಗೆ ಕುತ್ಕೊಬಿಟ್ಟಿರ್ತಾರೆ ಗುಮ್ನಂಗೆ, ಏನು ಮಾತಾಡೋದಿಲ್ಲ. ಅಯ್ಯೋ, ಅದೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಆಗ್ಬಿಟ್ಟಿತ್ತು ನನ್ನ ಅಕೌಂಟಲ್ಲಿ. ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರು. ವಿಡಿಯೋ ಮಾಡಿದ್ರು, ಜಾಸ್ತಿ ವಿಡಿಯೋ ಮಾಡೋದು ತೆಗಿತಾರ. ಅದು ಬೇರೆಯವರು ಏನೋ ಆಗ್ಬಿಟ್ಟಿತ್ತು ಗೈಸ್. ಮಂಡ್ಯದಿಂದ ಇಲ್ಲ ಅಂದ್ರು ಎಷ್ಟು ಗಂಟೆ ಐತೆ ಅಂತಂದ್ರೆ 1.5 ಗಂಟೆ ಐತೆ. 1 ಗಂಟೆನಾ? 1 ಗಂಟೆ ಐತೆ. ಇವಾಗ ಹೋಗ್ಬೇಕು. ನಾನು ಕಾರಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತೀನಿ ಇವಾಗ. ಇನ್ನೇನು ಮಾಡಿ ಅಲ್ಲಿ ಹೋಗಿ ಬರೋದೇ 1 ಗಂಟೆ ಆದ್ದೇನು ಇವಾಗ. ಗೈಸ್ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ. ಜನ ಜಾಸ್ತಿ ಇಲ್ಲ. ಇಲ್ಲೊಂಥರ ಫುಲ್ ಗ್ರೀನರಿ ಗೈಸ್, ಚೆನ್ನಾಗೈತೆ. ನಂಗೆ ಗ್ರೀನರಿ ಅಂದರೆ ಸಖತ್ ಇಷ್ಟ ಆಗುತ್ತೆ. ಸೊ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗುವ. ಜಮೀನು ಬಿಟ್ಕೊಟ್ರೆ ರಕ್ಷಣೆ ಮಾಡಿ, ಮುಂದೆ ಸೇವೆ ಮಾಡಿ. ಬೆಳ್ಳಿ ಪದಾರ್ಥ ಕೇಳ್ಕೊತೀರಪ್ಪ, ನೀ ಕೈ ಕಟ್ಗೆ ಗಿಡ ಕೇಳ್ಕೊತೀಯಾ? ಹ್ಞೂ ಅಂದ್ರೆ ಬಲಪ್ಪ ಅಂತ ಹೇಳ್ಕೊ. ₹1 ಆಸ್ತಿನ ನೀವು ಬಿಡ್ಸ್ಕೊಟ್ಟ ಮೇಲೆ ಒಂದು ಮುಂದೆ ಸೇವೆ ಮಾಡ್ಬೇಕಾಗುತ್ತೆ, ರಚನೆ ಮಾಡಿಸ್ಬೇಕಾಗುತ್ತೆ. ಅವತ್ತು ಅವ್ನು ಏನು ಕೇಳ್ತಾನೆ ಅರ್ಚನೆ ಮಾಡ್ಕೊಳ್ಬೇಕು. ಎಷ್ಟು ತಿಂಗಳು ಬಿಡ್ಸ್ಕೊಟ್ಟು ನೋಡಪ್ಪ, ಅದನ್ನು ಎಷ್ಟು ತಿಂಗಳು ಇರುತ್ತೆ ಮಾಡಿ ಅದರ ರದ್ದು ಮಾಡ್ಕೊಡ್ತೀವಿ ಮಾಡ್ಕೊಂಡು. ಇವಾಗ ಅರ್ಟಿಕೇಟ್ ಕೊಡಿತಾರೆ, ನೀವು ಎಷ್ಟು ಹೇಳಿ ರದ್ದು ಮಾಡ್ಕೊಡೋಣ. ಎಷ್ಟು ತಿಂಗಳು ಆಗುತ್ತಪ್ಪ?
1 ಕೋಟಿ ಆಸ್ತಿ ಅಂತಲಕ್ಕ. ಯಾಕೆ ಅವ್ರೇನು ಬಂದೇ ಇಲ್ಲ, ಆಳೆ ಬಂದೇ ಕೇಳ್ಕೊಯ್ತಾರೆ. ಇದು ಪರಿಹಾರ ತಾಯಿ ನೋಡ 7 ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಒಂದ್ಸಲ ಒಲಿದ್ರೆ ಸಾಕು ಮನೇಲಿರೋ ಕಷ್ಟ ಎಲ್ಲ ತೀರಿ ನೀವು ಅನ್ಕೊಂಡಿರೋದೆಲ್ಲ ಆಗತ್ತಂತೆ. ಪವಾಡ ಮಾಡೋದ್ರಲ್ಲಿ ಸ್ವಾಮಿ ಎತ್ತಿದ ಕೈ ಅಂತ ಪುರಾಣ ಹೇಳುತ್ತೆ. ಹಾಗೆ ಮೈಲಾರಲಿಂಗೇಶ್ವರ ಸ್ವಾಮಿ ಬಗ್ಗೆ ಯಾರು ಫುಲ್ ತಿಳ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ 3 ದೇವಸ್ಥಾನ ಇದೆ, ಒಂದು ಗಂಗೆ ಮಾಳಮ್ಮ, ಇನ್ನೊಂದು ಮೈಲಾರಲಿಂಗೇಶ್ವರ ಸ್ವಾಮಿ, ಹಾಗೆ ಪವರ್ಫುಲ್ ದೇವರು ದೂತರಾಯ. ಮೈಲಾರಲಿಂಗೇಶ್ವರ ಸ್ವಾಮಿ ಯಾವುದೇ ದೊಡ್ಡ ಕೆಲ್ಸ ಕೈ ಹಾಕೋಕ್ ಮುಂಚೆ ಆಗುತ್ತೋ ಇಲ್ವೋ ಅಂತ ಹೇಳುತ್ತೆ. ಆಗುತ್ತೆ ಅಂತಂದ್ರೆ ಬಲಗಡೆಗೆ, ಆಗಲ್ಲ ಅಂತಂದ್ರೆ ಎಡಗಡೆಗೆ ತಿರುಗುತ್ತೆ. ಆಶ್ಚರ್ಯ ಏನು ಅಂದ್ರೆ ಅವ್ರು ಅನ್ಕೊಂಡಿರೋದನ್ನ ದೇವ್ರು ನೆರವೇರಿಸಿದ್ರೆ ನೀವು ಅರ್ಕೆ ತೀರ್ಸಿ ಅಂತ ದೇವರೇ ಕೇಳ್ತಿರೋ ದೃಶ್ಯ ಇದು. ಇನ್ನು ಗಂಗೆ ಮಾಳಮ್ಮ ಬರವಣಿಗೆ ಮುಖಾಂತರ ನಿಮ್ ಮನ್ಸಲ್ಲಿ ಏನೇ ಪ್ರಾಬ್ಲಮ್ ಇಟ್ಕೊಂಡಿದ್ರು ಅದನ್ನ ತಾಯಿನೇ ಬರ್ದು ತಾಯಿನೇ ಅದಕ್ಕೆ ಪರಿಹಾರ ಕೊಡ್ತಾರೆ. ದೂತರಾಯ ಸ್ವಾಮಿ ಬಗ್ಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಪವರ್ಫುಲ್ ಅಂತ ಆ ಊರವರೇ ಹೇಳ್ತಾರೆ. ಇಲ್ಲಿವರೆಗೂ ಪರಿಹಾರನೇ ಆಗದೆ ಇರೋ ಪ್ರಾಬ್ಲಮ್ ನ ದೂತರಾಯ ಸಾಲ್ವ್ ಮಾಡಿದೆ ಅಂತಾನು ಹೇಳ್ತಾರೆ. 1 ಕೋಟಿ ಆಸ್ತಿ ಯಾವಾಗ ಬರುತ್ತೆ ಅಂತ ಒಂದು ಅಂಕಲ್ ಕೇಳಿದ್ರು. ದೇವ್ರು ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಅಂತಾನು ಹೇಳ್ತು. ಲಾಸ್ಟ್ ಟೈಮ್ ನಮ್ಮಮ್ಮ ನಾನು ಬಂದಿದ್ವಿ, ಇವಾಗ ನಮ್ಮ ಅಜ್ಜಿ ನಮ್ಮ ಆಂಟಿ ಕರ್ಕೊಂಡು ಹೋಗು ಅಂತಂದ್ರು, ಅದಕ್ಕೆ ಅವ್ರ ಜೊತೆ ನಾನು ಬಂದೆ. ಇಲ್ಲಿರೋ ಜನರಲ್ಲಿ ಒಂದ್ 4 ಜನನ್ ಕೇಳ್ದೆ ಎಲ್ಲಿಂದ ಬಂದಿರೋದು ಅಂತ. ರಾಯಚೂರು, ಕೊಪ್ಪಳ, ಕೋಲಾರದಿಂದ 2 ವರ್ಷದಿಂದ ಬರ್ತಿದೀವಿ ಅಂತಂದ್ರು. ನಮ್ಮ ಅಜ್ಜಿ ಇದನ್ನೆಲ್ಲ ನೋಡಿ ಭಕ್ತಿಗೆ ಅಳ್ತಿದ್ರು. ದೇವ್ರ ಪ್ರಸಾದನ ತಿನ್ಕೊಂಡು ನಮ್ಮನೆಗೆ ನಾವು ಹೊರಟ್ವಿ. ಎಷ್ಟೊಂದ್ ಜನ ದೇವಸ್ಥಾನದ ಅಡ್ರೆಸ್ ಕೇಳ್ತಿದ್ರಿ. ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ತಗಡೂರು ಅನ್ನೋ ಊರಲ್ಲಿರೋದು. ಇನ್ನೂ ಡೌಟ್ ಇದ್ರೆ ಫುಲ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ವಿ ಮಂಡ್ಯಗೆ. ಸೊ ದೇವರಾಜ್ ಅವರಂತೂ ಫುಲ್ ಸೈಕು ಶಾಕು. ಏನ್ ಪೂಜೆ ಅಂತ ಅಲ್ಲ ಅಮ್ಮ ತೂ ಅಕ್ಕ, ದೇವರಾಜ್ ಅವ್ರು ಏನೇನೇ ಅನ್ಕೊಂಡಿದ್ರು ಅದೆಲ್ಲ ಹೇಳ್ಬಿಡ್ತು ದೇವ್ರು. ನನ್ನ ಮಗಳದೇ ನಿಜ. ನಿನ್ ಮಗಳದೇ ಅಲ್ವಾ ಸಮಸ್ಯೆ, ಇನ್ಯಾರ್ದು? 2 ಮಕ್ಳ ಸಮಸ್ಯೆ. ಮಿಕ್ದವ್ರದಿಲ್ಲ, ಮಿಕ್ದವ್ರ ಸಮಸ್ಯೆ ಅಲ್ಲ ನಿಂಗೆ. ಇದು ತಗಡೂರು. ಏನ್ ನಮ್ಮ ಅಜ್ಜಿ ಗಾಯ್ಸ್ ಫುಲ್ ಹೊಳ್ತಾ ಇದೆ, ಕ್ರೈಯಿಂಗ್, ಕಣ್ಣಲ್ಲಿ ನೀರು. ಅಜ್ಜಿ ಹಂಗಾಗೋಯ್ತಾ ನಿಂಗೆ? ಹೆಂಗಾಯ್ತು? ಶಿವಣ್ಣನ ನೆನ್ಕೊಂಡ್ಬಿಟ್ಟೆ. ಅಯ್ಯೋ ನಿದ್ದಿರೆ ಇಂತ ದೇವ್ರ ಎಷ್ಟು ಮಾಡೋಣ. ಅಯ್ಯೋ ಹೆಂಗ್ ಮಾಡೋಣ, ನಮ್ಮೂರ ಅಷ್ಟೊಂದ್ ದೇವ್ರ ಲಿಂಗ ಅಷ್ಟೊಂದ್ ಮಾಡ್ದ. ನಿಮ್ಗೆ ಒಳ್ಳೇದ್ ಮಾಡ್ಕಲಿಲ್ವಲ್ಲಪ್ಪ ಅಂತ ಬಂತ, ನೀನಾರ ಮಾಡಪ್ಪ ಅಂತ ಅನ್ಕೊಂಡಿರ್ಬಂದು. ನನ್ಗೇನಾರು ಬೇಡ್ಕೊಂಡೇನಜ್ಜಿ? ನಿನ್ಗೂ ಒಳ್ಳೇದಾಗಿ ಕಣಪ್ಪ, ಕೆಲ್ಸ ಮುಂದೆ ಬರ್ಲಿ ಚಂದಗಾಂಧಿ ಅಂತ ಅಂದಿಲ್ವೇ? ಕೇಳವ ಅಂದಿಲ್ವೇ? ನನ್ ಕೇಳು ಒಂದೇ, ನೀನೇನಾರು ಕೇಳ್ಕೊಂಡ? ಹೇಳ್ದೆ ಇದ್ದ ನೋಡಿ. ನನ್ ತಮ್ಮಂಗ್ ಕೇಳ್ಬೇಕಿತ್ತು, ನನ್ ತಮ್ಮಂಗ್ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಏನಕ್ಕ? ಚೌಡೇಶ್ವರಿ ಹಾ, ಚೌಡೇಶ್ವರಿ ಅಲ್ಲೂ ಒಂದೈತೆ ಇಲ್ಲೂ ಒಂದೈತೆ. ಅದು ಬರೆಯದೆ ಏನ್ ಗೊತ್ತಾ ಗೈಸ್, ಪಾಂಡುಪುರದಲ್ಲಿ ದಾರಿಗೂ ದೇವಸ್ಥಾನ, ಫೇಮಸ್ ದೇವಸ್ಥಾನ. ಪಾಂಡುಪುರದಲ್ಲೇ ಭೂವಾರ ಸ್ವಾಮಿ ಇರೋದು. ಭೂವಾರ ಸ್ವಾಮಿಗೆ ಹೋಗಿದ್ ಬಂದ್ಮೇಲೆ ನಾವು ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಕಣಜ್ಜಿ ನೀವ್ ಬಂದಿರ್ಲಿಲ್ಲಲ್ಲ, ಅಮ್ಮ ನಾನು ಬಂದಿದ್ವಿ. ಮನೆ ಕಟ್ಟಕ್ಕಿಂತ ಮುಂಚೆ ಅಂದ್ರೆ ಇಟ್ಕೆ ಇಡಕ್ಕಿಂತ ಮುಂಚೆ ಇಟ್ಕೆನ ತಂದು ಆ ಇಟ್ಕೆನ ಪೂಜೆ ಮಾಡಿ ನಾವ್ ಮನೆ ದೇವ್ರ ಮನೆಗೆ ಇಟ್ಟಿದೀವಿ ಅದ. ಹಾ, ಒಟ್ಟಲ್ಲಿ ಪಾಂಡುಪುರದಲ್ಲೇ ಜಾಸ್ತಿ ದೇವ್ರುಗಳಿರೋದು. ಗೈಸ್ ಏನಂತಂದ್ರೆ ದೇವ್ರನ್ನ ನಂಬೇಕು ಅಷ್ಟೇ. ದೇವ್ರು ನಂಬುದ್ರೆ ಒಲಿತಾರೆ, ನಂಬೇಕು ಅಷ್ಟೇ, ಇನ್ನೇನು ಇಲ್ಲ. ನಾನು ಭಕ್ತಿಯಿಂದ ತಪ್ಪೆ ಹೊಡೆದಿ ಆತಿ ಬೆಳಗಿ ತಾನೇ ದೇವ್ರು ವಾಲೇಸ್ಕ ಬರೋದು. ಇಲ್ಲಾಂದ್ರೆ ಬಂದದ ಅವ್ರ ನೋಡಿ ಹೆಂಗ್ ಬಡಿತಾರೆ, ಎಲ್ಲೂ ಬಡಿಯೋದು. ಅಜ್ಜಿ ದೇವ್ರ ಮಾಡ್ಬೇಕಲ್ಲದಿ, ಭಕ್ತಿಯಿಂದ ಮಾಡ್ಬೇಕು, ಅವಾಗ ಎಲ್ಲ ಕೊಡ್ತಾರೆ ದೇವ್ರು. ಗಾಯ್ಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಒಂಥರ ಎಲ್ರಿಗೂ ಇವರೆಲ್ಲ ಬಂದಿದ್ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಎಲ್ರಿಗೂ ನಡ್ಕ ಹೊಟ್ಬಿಟ್ಟೈತಿ. ಎಲ್ರಿಗೂ, ಅಕ್ಕಂಗುವ, ಅಜ್ಜಿಗುವ, ದೇವರಾಜ್ ಅವ್ರಿಗಂತೂ ಫುಲ್ ನಡ್ಕ. ಬಂದೇ ಇಲ್ಲ. ಅಯ್ಯೋ ದೇವ. ನಾವಿವಾಗ ಇಲ್ಲಿ ನೋಡ್ರಿ ಚಿನ್ಕುಳ್ಳಿ ಇದ್ದೀವಿ. ಚಿನ್ಕುಳ್ಳಿ ನಾನು ನಮ್ಮಮ್ಮ ಏನೋ ಅವಾಗ ಬಂದಿದ್ವಿ ಅಲ್ಲ, ನನ್ನ ಅಕೌಂಟ್ ಸರಿ ಹೋಗ್ಲಿ ಅಂತ. ಯವ್ವ ಅಜ್ಜಿ, ನಾನು ಅವತ್ತು ಹೆಂಗ್ ಹತ್ತಾಕ್ಬಿಟ್ಟಿದ್ದೀನಿ. ಅವತ್ತು ಮೆಂಟ್ಲಾಗಿದ್ದೆ ನಾನು. ಅಕೌಂಟ್ ಲಾಕ್ ಆಗ್ಬಿಟ್ಟಿತ್ತು ಕಣಜಿ. ಇನ್ಸ್ಟಾಗ್ರಾಮು 2 ವರ್ಷ ಕಷ್ಟಪಟ್ಟು ಮಾಡಿದ್ದು.
ಫೈನಲಿ ಸರಿ ಹೋಯ್ತು. ಎಷ್ಟು ದೇವ್ರಿಗೆ ಬೇಡಿದೀವಿ, ಈ ದೇವ್ರಿಗೆ ಇನ್ನೂ ಹೋಗ್ ಯಾವ್ಯಾವ ದೇವ್ರಿಗೆಲ್ಲ ಹೋಯ್ತೀನೋ ಇನ್ಮೇಲಿಂದ ಎಲ್ಲಾ ದೇವ್ರಿಗೂ ಅರ್ಗೆ ತೀಸ್ಬೇಕು. ಎಲ್ಲ ದೇವ್ರಿಗೆ ಒಂದು ಅಪ್ಲಿಕೇಶನ್ 5,000 ಹೇಳ್ತಾರ. ನಾನು ಎಲ್ರಿಗೂ ನನ್ ಕಂಡ್ರೆ ಭಯ ಆಗ್ಬಿಟ್ಟೈತಿ ಇವಾಗ, ಯಾಕೋ ಕಣೆ. ನಾನು ಅಂದ್ರೆ ವಿಡಿಯೋ ಅಂದ್ರೆ ನಾನು ಆಗ್ಬಿಟ್ಟೈತಿ. ಏನ್ ಮಾಡೋದು, ನಾವು ವ್ಲಾಗ್ ಮಾಡ್ಲೇಬೇಕು, ಇನ್ನೇನ್ ಮಾಡಕ್ಕಾಯ್ತದೆ. ಅವ್ರು ಎಲ್ಲೆಲ್ಲ ಹೇಳಕ ಬಂದಿರ್ತಾರೆ, ಅವ್ರು ಅಕ್ಕಪಕ್ಕ ಇರೋದ್ ಕೇಳ್ಬೇಕು ದೇವ್ರಿಗೆ. ದೇವ್ರ ಮಾಡಕ್ ಹೋಗಿದ್ದ ನೀನು ಅನ್ನಲ್ವಾ ಹಂಗ. ಇನ್ನೇನಂತಿದೆ ನೋಡಿ ಬಸ್ಸ ಹೆಂಗ್ ಬತ್ತಾದೆ. ಅಕ್ಕ ಟ್ರಿಪ್ ಹೋದ್ರು ಹೊಟ್ಟೆ ಉರಿ, ಎಲ್ರಿಗೂ ದೇವ್ರಿಗೆ ಹೋದ್ರು ಹೊಟ್ಟೆ ಉರಿ, ಮನೇಲಿ ಅಡ್ಗೆ ಮಾಡ್ಕತಿದ್ರು ಹೊಟ್ಟೆ ಉರಿ, ಹೊಟ್ಟೆ ಉರಿ ಕೆಟ್ರು ಹೊಟ್ಟೆ ಹೆಂಗವ್ವ ಹೆಂಗ್ ಯವ್ವ ನಾ ಹೆಂಗೆ ಬಾಳಲಿ. ನನ್ ವಾಚ್ ನೋಡಿದ್ರೆ ಖುಷಿ ಗೈಸ್ ನಂಗೆ. ಸೊ ಗೈಸ್ ಇಲ್ಲಿ ನೋಡ್ರಿ ವೆದರ್ ಏನ್ ಸಾಕಾಗದೆ. ಮಳೆ ಮಳೆ ಅಜ್ಜಿ ಟ್ರಿಪ್ ಆಗದ ಬಾರಜಿ. ನಾನು ನೀನು ಟ್ರಿಪ್ ಗೋವಾ ಸೀರೆ ಉಡ್ಕೊಂಡು ಆಡ್ ಮೇಯ್ಸೋಕೆ ಯಾರಿಗಾರ ನೇಮಿಸ್ಬಿಡು. ಆಡ್ ಮೇಯ್ಸೋಕೆ ಗೈಸ್ ನಾನು ನಾವು ಅಜ್ಜಿ ಗೋವಾಗ ಹೋಯ್ತೀವಿ. ಅಜ್ಜಿ ಗೋವಾಗ ಹೋದ್ರೆ ನೀನು ತುಂಡು ಬಟ್ಟೆ ಹಾಕಬೇಕು. ಯಾಕೆ ತುಂಡು ಬಟ್ಟೆ ಹಾಕಬೇಕು, ಸೀರೆ ಗಿರೆ ಹಾಕಳಂಗಿಲ್ಲ. ಚೂಡಿದಾರ ಹಾಕಬೇಕು. ಅಂತ ಫಿಲಮ್ ಮೇಲೆ ಗೋವಾದಲ್ಲಿ ಪುನೀತ್ ರಾಜ್ಕುಮಾರ್ ಸೀರೆ ಉಡ್ಸಕ್ ಕರ್ಕೊಂಡ್ ಬಂದೆ ಅಕ್ಕ ಅಜ್ಜಿಗೆ ಹೇಳಿ ಸುಮ್ನಿರು. ಗೈಸ್ ನಮ್ಮ ಅಜ್ಜಿ ಸುಸ್ತಾಗ್ಬಿಟ್ಟದೆ, ಅದಕ್ಕೆ ಇವಾಗ ಜ್ಯೂಸ್ ಕುಡಿಯಕ್ ಹೋಗ್ತಾ ಇದೀವಿ. ನಾವು ನಮ್ಮ ಮಂಡ್ಯಾಗ ಬಂದ್ವಿ ಗೈಸ್. ಫೈನಲ್ ನಮ್ದು ಪೊಮಗ್ರನೇಟ್ ಜ್ಯೂಸ್ ರೆಡಿ ಆಗ್ತೈತೆ ಗರ್ರ ಅಂತ. ನಮ್ಮ ಜ್ಯೂಸ್ ಬಂತು, ಕುಡಿಯ. ಅಜ್ಜಿ VIP ತರ ಕಾರಲ್ಲೇ ಕೂತ್ಬಿಟ್ಟಿದ್ದಲ್ಲ ಜ್ಯೂಸ್ ಕುಡ್ಕೊಂಡಿ. ಫುಲ್ VIP ಆಗ್ಬಿಟ್ಟೈತೆ ಗೈಸ್ ನಮ್ಮ ಅಜ್ಜಿ. ಆಮೇಲೆ ಬೇರೆ ಇಂಗ್ಲಿಷ್ ಅಲ್ಲಿ ಬೇರೆ ಮಾತಾಡ್ತೈತೆ, ಆಪಲ್ ಗಿಪ್ಪಲ್ ಅಂತೈತೆ. ಸೇಬು ಕನ್ನಡ ಕಾಣಿ ಗೈಸ್. ಇವಾಗ VIP ಅವ್ರು ಇಳಿತವ್ರೆ. ಅಜ್ಜಿ VIP ಅವ್ರೆ ಬಾಯ್ ಬಾಯ್, ಹುಷಾರಾಗಿ ಹೋಗಿ, ಹೋಗು ಹುಷಾರಾಗಿ. ಎಲ್ರಿಗೂ ಮುತ್ತಿಕೊಂಡು ಹೋಯ್ತಾ ಇದೆ. ಬಾಯ್ ಕಣಜಿ, ಬಾಯ್ ಬಾಯ್, ಹುಷಾರಾಗಿ ಹೋಗು. ಗೈಸ್ ಈಗ ತಾನೇ ದೇವಸ್ಥಾನ ಮುಗಿಸ್ಕೊಂಡ್ ಬಂದ್ವಾ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಎಲ್ಲ ಅವಳು ನಮ್ ಬಿಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಪಿಜ್ಜಾ ಮಾಡ್ತಾವಿ, ಗಾಮಳೆ ಮಾಡ್ತಾವಿ ಅಂದ್ಬಿಟ್ಟು ಈಗ ನಮ್ಗೆ ಪಿಜ್ಜಾನ ಇದೊಂದ್ ಪೀಸ್ ಇಟ್ಟವ್ರೆ. ಗಾಯ್ಸ್ ಒಂದೇ ಒಂದ್ ಪೀಸ್ಗೆ ನಾನು ಸವಿಯಾಕೊಂಡ್ ಪಿಜ್ಜಾ ಮಾಡೋರು ಬಾ ಅಂತ ಕರ್ಕೊಂಬಂದೆ. ಒಂದೇ ಒಂದ್ ಪೀಸ್ ಇಟ್ಟವ್ರೆ ಗೈಸ್. ಉಳೆ ವಿಡಿಯೋ ಕಾಲ್ ಮಾಡಿ ಏನು ಹೇಳಿತ್ತು, ಏನು ಅವಾಜ್ ಹಾಕೋದು, ಏನು ಅಂತ ನೀವು ಕಮ್ಮಿ ಮಾಡೋರು ಯಾಕೆ ವಿಡಿಯೋ ಕಾಲ್ ಮಾಡ್ಬೇಕಿತ್ತು ಅಂತ ಅಲ್ವೇನಕ್ಕ? ನಮ್ಮ ಮನೇಲೇ ಮಾಡಿರೋ ಪಿಜ್ಜಾನ ಟೇಸ್ಟ್ ಮಾಡೋಣ ಈಗ. ಕಾಣಿಸ್ತಿದೆ ಅನ್ಕೊಂತೀನಿ ಮನೇಲೇ ಮಾಡಿರೋ ತರ. ಏನೇನ್ ಹಾಕಿರೋದು? ಚೀಸು, ಒರೆಗಾನೋ, ಆಮೇಲೆ ಪನ್ನೀರು, ಸಾಸ್, ಆಮೇಲೆ ಲೆಟ್ಸ್ ಟೇಸ್ಟ್. ಬೇಸು ಮೆತ್ತಗಿಲ್ಲ, ಬೇಸರ ಮೈದಾ ಹಿಟ್ಟು ಹಾಕಿಲ್ಲ, ಅದರಿಂದ ಅದೊಂದು ಬಿಟ್ಟಿನೆಲ್ಲ ಸೂಪರ್ ಆಗೈತೆ. ಅದನ್ನೇ ಹೇಳಿತ್ತು. ಬೇಯಿಸ್ಬಿಟ್ಟು ಎಲ್ಲ ಚೆನ್ನಾಗೈತೆ. ನಾನು ಅದನ್ನೇ ಹೇಳಿದ್ದು. ಬೇಸ್ ಹೆಂಗ ಅಕ್ಕ ಬೇಯಿಸ್ತೇ ನೀನು? ತವಾದಲ್ಲಿ ಬೇಯಿಸ್ತಾ? ಆಕ್ಚುಲಿ ಅಕ್ಕ ಡಾಮಿನೋಸ್ ಪಿಜ್ಜಾ ತರನೇ ಇತ್ತು ಕಣಕ. ಬೇಯಿಸ್ಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗಿತ್ತು, ಎಲ್ಲ ಸರಿಯಾಗೇ ಇತ್ತು. ಬೇಸ್ ಅಷ್ಟೇ ಮಿಸ್ಸು. ಬೇಸ್ ಬರುತ್ತಲ್ಲ ಇದ್ರಲ್ಲಿ ತಗೊಬರಿ, ಬೇಸ್ ಅಂತ ಸಿಕ್ತಲ್ಲ. ಮಾಡಿರೋದು ಹೆಲ್ದಿ ಪಿಜ್ಜಾ. ಹೆಲ್ದಿ ಪಿಜ್ಜಾನೇ ಇಲ್ಲ ಆಕ್ಚುಲಿ, ಚೀಸು ಅವೆಲ್ಲ ಅನ್ಹೆಲ್ದಿ. ಗಾಯ್ಸ್ ಎಲ್ಲಾರು ಮನೆಯಲ್ಲಿ ಮಾಡೋಷ್ಟ್ರಲ್ಲಿ ಆಂಟಿ ಇದ್ರು 2 ರೌಂಡ್ ಸಣ್ಣ ಆಗೋಯ್ತಾರೆ. ಪಾತ್ರೆಗಳು ಜಾಸ್ತಿ ಬೀಳ್ತವೆ. ಸೊ ಗಾಯ್ಸ್ ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು. ಇವಾಗ ಏನಂತಂದ್ರೆ ನಮ್ಮ ಆಂಟಿ ಮನೆಗೆ ಬಂದೆ. ಒಂದು ಶೂಟ್ ಐತೆ ಆಕ್ಚುಲಿ, ಎಲ್ಲರೂ ಸೇರಿಸ್ಕೊಂಡು ಒಂದು ಚಾಲೆಂಜಿಂಗ್ ವ್ಲಾಗ್ ಮಾಡಬೇಕು.
ಅದನ್ನ ಮುಗಿಸಿ ನಾನು ನಮ್ಮ ಮನೆಗೆ ಹೊಡ್ತೀನಿ. ಯಾಕೋ ಸಿಕ್ಕಾಪಟ್ಟೆ ತಲೆನೋಯ್ತೈತೆ. ಎಷ್ಟು ಅಂದರೆ ಬ್ಲಾಸ್ಟ್ ಆಗೋ ಥರ ತಲೆನೋಯ್ತೈತೆ. ನನಗೆ ಟ್ರಾವೆಲ್ ಮಾಡಿದ್ರೆ ನಿಜ ಆಗಲ್ಲ. ಬಟ್ ನಾನು ಇವಾಗ ಕಮಿಟ್ಮೆಂಟಲ್ಲಿ ಇದ್ದೀನಲ್ಲ, ವ್ಲಾಗ್ ಕಮಿಟ್ಮೆಂಟಲ್ಲಿ. ಆ್ಯಕ್ಚುಲಿ ಇವತ್ತು ವ್ಲಾಗೇ ಎಡಿಟ್ ಆಗಿಲ್ಲ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಏನಾದರೂ ಆಗಲಿ, ಇನ್ನೂ ಸ್ವಲ್ಪ ಗೈಸ್ನ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ನಾನು ಇನ್ಮೇಲಿಂದ. ನಾಳೆ ಏನು ಮಾಡಬೇಕು ಅನ್ನೋದನ್ನ ಇವತ್ತೇ ಪ್ಲ್ಯಾನ್ ಹಾಕೋಬೇಕು. ನಿಜ ಸುಸ್ತಾಯ್ತೈತೆ, ತಲೆನೋಯ್ತೈತೆ, ಏನೇನೋ ಐತೈತೆ, ಆಮೇಲೆ ಜ್ವರ ಬರೋ ಥರನೂ ಐತೈತೆ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸಿಗುವ. ಮತ್ತೆ ಬಾಯ್.